ಮಾವಿನ ಮರದ ಒಂದು ಹಣ್ಣನ್ನು ತೆಗೆದುಕೊಂಡು ಜಪ ಮಾಡಿ ಆ ಫಲವನ್ನು ಆ ಆತ್ಮದೇವನಿಗೆ ಕೊಟ್ಟು ಹೇಳ್ತಾರೆ, ಈ ಹಣ್ಣನ್ನು ನಿನ್ನ ಹೆಂಡತಿ ತಿಂದರೆ ನಿನಗೆ ಒಳ್ಳೆಯ ಮಗು ಆಗುತ್ತೆ ಅಂತ ಮಂತ್ರಿಸಿ ಒಂದು ಫಲವನ್ನು ಕೊಡ್ತಾರೆ. ಬಹಳ ಸಂತೋಷ ಆಗುತ್ತೆ ಆತ್ಮದೇವನಿಗೆ. ತೆಗೆದುಕೊಂಡು ಬಂದು ತನ್ನ ಹೆಂಡತಿಗೆ ಕೊಡ್ತಾನೆ. ಮಹಾ ಮೋಸ ಮಾಡ್ತಿರ್ತಾಳೆ ಅವಳು. ತಾನು ಕೆಟ್ಟವಳು ಅನ್ನುವುದನ್ನು ತೋರಿಸಿಕೊಂಡಿರೋದಿಲ್ಲ ಗಂಡನಿಗೆ. ಸುಳ್ಳು ಹೇಳ್ತಾಳೆ, ನನಗೆ ಯಾಕೋ ಮಕ್ಕಳಾಗ್ತಾ ಇಲ್ಲ. ಋಷಿ ಮುನಿಗಳ ಹಣ್ಣನ್ನು ತೊಗೊಂಡು ಬಂದು ಕೊಡ್ತಾನೆ, ಇದನ್ನು ತಿನ್ನು ನಿನಗೆ ಮಗು ಆಗುತ್ತೆ. ಅವಳಿಗೆ ನಿಶ್ಚಯ, ಈ ಹಣ್ಣನ್ನು ತಿಂದರೆ ನಾನು ಗರ್ಭಧಾರಣೆ ಮಾಡ್ತೇನೆ ಅಂತ, ನನಗೆ ಗರ್ಭ ಇಷ್ಟ ಇಲ್ಲ ಅಂತ ಹೇಳಿ ಆ ಹಣ್ಣನ್ನು ಮನೆಯಲ್ಲಿ ಒಂದು ಹಸು ಇರುತ್ತೆ ಅದಕ್ಕೆ ಹಾಕಿಬಿಡ್ತಾಳೆ. 2-3 ದಿನ ಹಾಗೆ ಇಟ್ಟು ನೋಡ್ತಾಳೆ, ಹಣ್ಣು ಹಾಳಾಗೋದೇ ಇಲ್ಲ, ಮಂತ್ರದ ಹಣ್ಣು ಅದು. ಹಾಗಾಗಿ ಅದನ್ನು ತೆಗೆದುಕೊಂಡು ಹೋಗಿ ಕೊನೆಗೆ ಒಂದು ಹಸುವಿಗೆ ಹಾಕ್ತಾಳೆ. ಏನು ಮಾಡಿದೆ ಅಂತ ಕೇಳಿದ್ರೆ, ನಾನು ತಿಂದೆ ಅದನ್ನು ಅಂತ ಸುಳ್ಳು ಹೇಳ್ತಾಳೆ. ಸುಳ್ಳು ಹೇಳಿದ ಮೇಲೆ ಗರ್ಭಧಾರಣೆ ಆಗಬೇಕಲ್ವಾ, ಹೊಟ್ಟೆಗೆ ಬಟ್ಟೆ ಕಟ್ತಾ ಹೋಗ್ತಾಳೆ. 1ನೇ ತಿಂಗಳಿಗೆ 1 ಬಟ್ಟೆ, 2ನೇ ತಿಂಗಳಿಗೆ 2 ಗೋಣಿ ತರ್ತಾಳೆ. ಹೀಗೆ ಹೊಟ್ಟೆ ದಪ್ಪ ಮಾಡಿಕೊಂಡು ಹೋಗ್ತಾಳೆ. 9ನೇ ತಿಂಗಳಿಗೆ 9 ಗೋಣಿ ಕಟ್ಟುತ್ತಾಳೆ ಹೊಟ್ಟೆಗೆ. ಹೊಟ್ಟೆ ದಪ್ಪ ಮಾಡಿಕೊಂಡು ನಾನು ಗರ್ಭಿಣಿ ಆಗಿದ್ದೇನೆ ಅಂತ ಸೂಚನೆ ತೋರಿಸಿಕೊಳ್ಳೋದು. ಗಂಡನಿಗೆ ತುಂಬ ಮೋಸದ ಮಾತುಗಳನ್ನು ಆಡ್ತಾಳೆ. ಆಚೆ ಹಣ್ಣನ್ನು ತಿಂದಿರುವಂಥ ಹಸು ಗರ್ಭವನ್ನು ಧರಿಸಿದೆ, ಅದು ಇವಳಿಗೆ ಗೊತ್ತಿಲ್ಲ. ತನ್ನ ಹೊಟ್ಟೆಯಲ್ಲಿ ಮಗು ಇದೆ ಎನ್ನುವ ಮೋಸವನ್ನು ಗಂಡನಿಗೆ ಮಾಡಿದ್ದಾಳೆ. 9 ತಿಂಗಳಾದ ಮೇಲೆ ಡೆಲಿವರಿ ಆಗಬೇಕಲ್ವಾ, ಅದಕ್ಕೊಂದು ಉಪಾಯ ಮಾಡ್ತಾಳೆ. ಅವಳ ತಂಗಿ ಒಬ್ಬಳಿರ್ತಾಳೆ, ಅವಳು ಕೆಟ್ಟವಳೆ, ಇವಳಷ್ಟಲ್ಲ, ಅವಳಿಗೆ 2ನೇ ಒಂದು ಮಗು ಆಗಿದೆ, ಗಂಡು ಮಗು. ಅವಳ ಹತ್ರ ಹೋಗಿ ಹೇಳ್ತಾಳೆ, ನಾನು ಗಂಡನಿಗೆ ಮೋಸ ಮಾಡಿದ್ದೇನೆ, ಹೊಟ್ಟೆಯಲ್ಲಿ ಮಗು ಇದೆ ಅಂತ, ನಿನಗೆ ಹುಟ್ಟಿದ ಮಗುವನ್ನು ನನಗೆ ಕೊಡು ಅಂತ ಕೇಳ್ತಾಳೆ. ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ಉಪಾಯವನ್ನು ಮಾಡ್ತಾಳೆ. ಆಯಿತು ಅಂತ ಅವಳು ದುಡ್ಡಿಗೆ ಕ್ರಯ ಮಾಡ್ತಾಳೆ. ಮಗುವನ್ನು ಕೊಂಡುಕೊಂಡು ತನ್ನ ಮನೆಗೆ ಬರ್ತಾಳೆ. ಮನೆಗೆ ಬಂದ ಮೇಲೆ ಸಮಸ್ಯೆ ಪರಿಹಾರ ಆಗಲ್ಲ. ಮಗು ಹುಟ್ಟಿತು ಅಂತ ತೋರಿಸ್ತಾಳೆ ಗಂಡನಿಗೆ, ನಿನ್ನದೇ ಮಗು ಅಂತ ಹೇಳ್ತಾಳೆ. ಬಹಳ ಸಂತೋಷ ಪಡ್ತಾನೆ ಆತ್ಮದೇವ, ನನಗೊಂದು ಮಗು ಆಗಿಬಿಡ್ತು. ವಾಸ್ತವಿಕ ಅವನ ಮಗು ಅಲ್ಲ, ಆದರೆ ಆ ಮಗುವಿಗೆ ಸ್ತನ್ಯಪಾನ ಮಾಡಿಸಬೇಕು. ಅದಕ್ಕೆ ಇನ್ನೊಂದು ಸುಳ್ಳು ಹೇಳ್ತಾಳೆ, ನನ್ನ ತಂಗಿಗೊಂದು ಮಗು ಹುಟ್ಟಿತ್ತು, ಅದು ಸತ್ತೋಗಿದೆ, ಅವಳ ಎದೆಯಲ್ಲಿ ಹಾಲಿದೆ, ನನಗಿದು ಮಂತ್ರದ ಹಣ್ಣಿನಿಂದ ಹುಟ್ಟಿರುವ ಮಗು, ಆದ್ದರಿಂದ ನನ್ನ ಎದೆಯಲ್ಲಿ ಹಾಲಿಲ್ಲ, ಆದ್ದರಿಂದ ನನ್ನ ತಂಗಿಯನ್ನು ತಂದು ಮನೆಯಲ್ಲಿ ಕೂಡಿಸಿಕೊಳ್ತೇನೆ ಅಂತ ಹೇಳ್ತಾಳೆ. ಆಯಿತು ಅಂತ ಆತ್ಮದೇವ ಎಲ್ಲದಕ್ಕೂ ಸಮ್ಮತಿಯನ್ನು ಸೂಚಿಸ್ತಾನೆ. ಅವಳನ್ನು ಕರೆದುಕೊಂಡು ಬಂದು ತನ್ನ ಮನೆಯಲ್ಲಿ ಕೂಡಿಸಿಕೊಳ್ತಾಳೆ. ಅದರಿಂದ ಸ್ತನ್ಯಪಾನ ಮಾಡಿಸಿ ಆ ಮಗು ಬೆಳೀತಾ ಇದೆ. ಒಂದು 3-4 ದಿನಕ್ಕೆ ಒಂದು ಕೊಟ್ಟಿಗೆಯಲ್ಲಿ ಒಂದು ಹಸು ಕರುವನ್ನು ಹಾಕಿದೆ. ಅದು ಕರು ಅಲ್ಲ, ಮನುಷ್ಯ ಆಕಾರ ಇದೆ, ಗೋವಿನಂತೆ ಕಿವಿಗಳಿದೆ. ಆ ಮಗುವನ್ನು ನೋಡಿ ಆತ್ಮದೇವ ಆಶ್ಚರ್ಯಪಡ್ತಾನೆ. ತಗೊಂಡು ಬರ್ತಾನೆ ಆ ಮಗುವನ್ನು. ಮನುಷ್ಯನದ್ದೇ ಆಕಾರ, ಕಿವಿಗಳು ಮಾತ್ರ ಹಸುವಿನ ಹಾಗೇ ಇದೆ. ಸಂತುಷ್ಟನಾದ ಆತ್ಮದೇವ ದುಂದುಲಿಯಿಂದ ಹುಟ್ಟಿದ ಮಗನಿಗೆ ದುಂದುಕಾರಿ ಅಂತ ನಾಮಕರಣ ಮಾಡ್ತಾನೆ. ಹಸುವಿನಿಂದ ಹುಟ್ಟಿದ ಮಗುವಿಗೆ ಗೋಕರ್ಣ ಅಂತ ನಾಮಕರಣ ಮಾಡ್ತಾನೆ. ಹೀಗೆ ಗೋಕರ್ಣ, ದುಂದುಕಾರಿ ಇಬ್ಬರಿಗೂ ಕೂಡ, ಇಬ್ಬರನ್ನೂ ತನ್ನ ಮಕ್ಕಳು ಅನ್ನುವ ಭಾವನೆಯಿಂದ ಆತ್ಮದೇವ ಅವರಿಗೆ ಮಾಡಬೇಕಾದ ಎಲ್ಲ ಸಂಸ್ಕಾರಗಳನ್ನು ಮಾಡಿ 8ನೇ ವಯಸ್ಸಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾನೆ. ಉಪನಯನ ಸಂಸ್ಕಾರ ಆದಮೇಲೆ, ನಮ್ಮ ಮಕ್ಕಳಿಗೆಲ್ಲ ಉಪನಯನ ಆದಮೇಲೆ ಮತ್ತೆ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕಳಿಸುವ ಪದ್ಧತಿ. ಹಿಂದಿನ ಕಾಲದಲ್ಲಿ ಉಪನಯನ ಅಂದರೆ ಗುರುಗಳ ಹತ್ತಿರ ಕರೆದುಕೊಂಡು ಹೋಗುವುದು ಅನ್ನುವ ನಿಯಮ. ಹಾಗಾಗಿ ಗುರು ತಂದೆಯೇ ಆಗುತ್ತಾನೆ. ವೇದಾಧ್ಯಯನ ಮಾಡಬೇಕು, ಗಾಯತ್ರಿ ಜಪ ಮಾಡಬೇಕು, ದಿನಕ್ಕೆ ಒಂದು 108 ಆದರೂ ಸರಿಯಾಗಿ ಗಾಯತ್ರಿ ಜಪ ಮಾಡಬೇಕು ಮಕ್ಕಳು ಅಂತ ತುಂಬ ಆಸೆಯಿಂದ ತಾಯಿ ತಂದೆ ತನ್ನ ಆ ಕುಲ ಉದ್ಧಾರಕ್ಕೋಸ್ಕರ ಮಕ್ಕಳು ಹುಟ್ಟಿದ್ದಾರೆ ಅಂತ ಅವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟ, ಉಪನಯನ ಮಾಡಿದ, ವೇದಾಧ್ಯಯನ ಮಾಡಿಸಲಿಕ್ಕೆ ಹೊರಟ. ಆದರೆ ಗೋಕರ್ಣದಲ್ಲಿ ಎಷ್ಟು ಭಕ್ತಿ ಶ್ರದ್ಧೆಗಳಿದೆ, ಈ ದುಂದುಕಾರಿಯಲ್ಲಿ ಆ ಯಾವ ಭಕ್ತಿ ಶ್ರದ್ಧೆಗಳೂ ಇಲ್ಲ. ಜಪ ಮಾಡೋದಿಲ್ಲ, ಅಪ್ಪ ಅಮ್ಮನ ಮಾತನ್ನು ಕೇಳೋದಿಲ್ಲ, ಬ್ರಾಹ್ಮಣ್ಯಕ್ಕೆ ಬೆಲೆ ತುಂಬುವ ಯಾವ ಗುಣಗಳು ಅವನಲ್ಲಿ ಕಾಣಿಸಲಿಲ್ಲ. ಕೊನೆಗೆ ಇವನ ಜೊತೆಗೆ ಗೋಕರ್ಣ ಹಾಳಾಗಬಾರದು ಅಂತ ಯೋಚನೆ ಮಾಡ್ತಾನೆ. ಗೋಕರ್ಣನು ಹೇಳ್ತಾನೆ, ಅಪ್ಪ ನಾನು ಇಲ್ಲಿ ಅಧ್ಯಯನ ನನಗೆ ಸರಿ ಆಗೋದಿಲ್ಲ ಅಂತ ಅವನು ಕಾಶಿನಗರಕ್ಕೆ ಹೊರಟು ಹೋಗ್ತಾನೆ. ವೇದಾಧ್ಯಯನಕ್ಕೆ ಕಾಶಿ ಪಟ್ಟಣಕ್ಕೆ ಹೊರಟು ಹೋಗ್ತಾನೆ ಗೋಕರ್ಣ.